ಅಮ್ಮ ಅಮ್ಮ ನಿಧಿ ಸಾಕು ಪುಟ, ಕೈ ತುಂಬಾ ನೋವಾಗ್ತಾ ಇದೆ. ಆಗೋಯ್ತಮ್ಮ, ಒಂದು 2 ಮಿನಿಟ್ಸ್. ನಾನಿನ್ನೂ ಡ್ರೈವಿಂಗ್ ಕ್ಲಾಸ್ಗೆ ಹೋಗಿಲ್ಲ ಅಮ್ಮ. ಆಗ್ಲೇ ಈ ಗತಿ. ಇನ್ನೇನಾದ್ರೂ ನಿಜವಾಗ್ಲೂ ಹೋದ್ರೆ ಏನ್ ಗತಿ ಆಗುತ್ತೆ ಹೇಳೋ? ಬೇಡಪ್ಪ, ನನ್ಗೇನು ಬೇಡ. ನಾನು ಯಾವ ಕ್ಲಾಸ್ಗೂ ಹೋಗಲ್ಲ. ಅಮ್ಮ, ನೀವೆಲ್ಲೂ ಹೋಗ್ಬಾರ್ದು, ಹೆದರ್ಕೊಂಡು ಮೂಲೆಯಲ್ಲೇ ಕೂರ್ಬೇಕು ಅಂತ ಈಗೆಲ್ಲ ಮಾಡ್ತಿದ್ದಾರೆ. ನೀವು ಹೋಗೋದಕ್ಕೆ ಶುರು ಮಾಡಿ. ಎಷ್ಟು ದಿನ ಅಡ್ಡ ಬರ್ತಾರೆ? 1 ದಿನ 2 ದಿನ, ಅಪ್ಪಬ್ಬ ಅಂದ್ರೆ 10 ದಿನ ಬರ್ಬೋದು. ಆಮೇಲೆ ಅವರೇ ಸುಮ್ಮನೆ ಆಗ್ತಾರೆ. ಇಷ್ಟಕ್ಕೂ ಇದು ನಿಮ್ಮೇಲಿರೋ ಕೋಪ ಅಲ್ಲ, ನಾನ್ ನಿಮ್ಮನ್ನ ಕರ್ಕೊಂಡು ಹೋಗ್ತಿದ್ದೇನಲ್ಲ ಅದಕ್ಕೆ. ಭೂಮಿನೇ ಉಲ್ಟಾ ಆದ್ರೂ ನಿಮಗ್ ಮಾತ್ರ ಡ್ರೈವಿಂಗ್ ಕಲ್ಸ್ದೆ ನಾನಂತೂ ಬಿಡಲ್ಲ. ನನಗೋಸ್ಕರ ಎಂಥ ದೊಡ್ಡ ರಿಸ್ಕ್ ತಗೋತಿದ್ಯಾ ಕಂದ ನೀನು. ಅಮ್ಮ, ರಿಸ್ಕ್ ಯಾವ್ದ್ರಲ್ಲಿಲ್ಲ ಹೇಳಿ? ತರಕಾರಿ ಹಚ್ಚುವಾಗಿಲ್ವಾ? ಚಾಕು ಹಿಡ್ಕೊಂಡು ಕೈ ಕುಯ್ಕೊಂಡ್ಬಿಟ್ರೆ ಅಂತ. ಕುಕ್ಕರಲ್ಲಿ ಅನ್ನ ಬೇಯಿಸುವಾಗಿಲ್ವಾ? ಸಡನ್ ಆಗಿ ಬಿಸಿಯಾಗಿರೋ ಕುಕ್ಕರ್ ಬ್ಲಾಸ್ಟ್ ಆಗ್ಬಿಟ್ರೆ ಅಂತ. ಮೆಟ್ಲು ಇಳಿಯುವಾಗಿಲ್ವಾ? ಜಾರ್ ಬಿದ್ದು ಸೊಂಟ ಮುರ್ಕೊಂಡ್ರೆ ಅಂತ. ಹಾಗೆ ನೋಡಿದ್ರೆ ನಮ್ಮ ಸುತ್ತಮುತ್ತ ಹೆಜ್ಜೆಜ್ಜೆಗೂ ರಿಸ್ಕೇ ತುಂಬಿಕೊಂಡಿದೆ. ಅದ್ರ ಬಗ್ಗೆನೇ ನೀವು 3 ಹೊತ್ತು ಯೋಚನೆ ಮಾಡ್ತಾ ಕೂತ್ರೆ ಬದುಕೋದಕ್ಕೆ ಭಯ ಆಗುತ್ತೆ. ಏನೇ ಆದ್ರೂ ಜೀವನನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ ನೀನು. ನಮ್ಮ ಕರ್ಣಂಗೆ ನಿನ್ನಂಥ ಬುದ್ಧಿವಂತೆ ಧೈರ್ಯವಂತೆ ಹೆಂಡ್ತಿನೇ ಸಿಗಬೇಕು ಅಂತ ನಾನು ತುಂಬ ಆಸೆ ಪಟ್ಟಿದ್ದೆ. ಕೊನೆಗೂ ಇದೊಂದು ವಿಚಾರದಲ್ಲಿ ದೇವ್ರು ನನ್ನ ಕೈ ಹಿಡಿದ್ಬಿಟ್ಟ. ಇದೊಂದು ವಿಚಾರದಲ್ಲ, ಇನ್ಮೇಲೆ ಬರೋ ಪ್ರತಿ ವಿಚಾರದಲ್ಲೂ ಆ ದೇವರು ನಿಮ್ಮ ಕೈ ಬಿಡಲ್ಲ. ನೀವು ಅನ್ಕೊಂಡಿರೋದನ್ನೆಲ್ಲ ಸಾಧಿಸ್ತಾ ಹೋಗ್ಬೇಕು. ಏನಿದು ದೇವ್ರ ಕೈ ಬಿಡಲ್ಲ ಅನ್ಕೊಂಡಿಬ್ರು ಕೈ ಹಿಡ್ಕೊಂಡು ಕೂತಿದ್ದೀರಾ? ಯಾಕಮ್ಮ, ಏನಾಯ್ತು? ಅದು ಅಮ್ಮನ ಕೈಗೆ ಸಣ್ಣದಾಗಿ ಪೆಟ್ಟಾಗಿದೆ. ಯಾಕಮ್ಮ, ಏನು ಮಾಡ್ಕೊಂಡ್ರಿ? ಇಡೀ ದಿನ ಕೆಲಸ ಮಾಡ್ತಿರ್ತೀರಾ, ಸ್ವಲ್ಪನೂ ರೆಸ್ಟ್ ತಗೊಳ್ದೆ. ತೋರಿಸಿ ಏನಾಯ್ತು? ಏನಿಲ್ಲ ಕಣೋ, ಚಿಕ್ಕದಾಗಿದೆ. ನಿಧಿ ಟ್ರೀಟ್ ಮಾಡಿದ್ಲಲ್ವಾ, ಸರಿ ಹೋಗುತ್ತೆ. ಆದರೆ ಹೇಗಾಯ್ತು ಅದಾದ್ರೂ ಹೇಳಿ. ಅಮ್ಮ, ಯಾವ ವಿಚಾರನೂ ಮುಚ್ಚಿಡೋದ್ರಲ್ಲಿ ಅರ್ಥ ಇಲ್ಲ. ಮಾವನ್ನ ಕರ್ಣ ಸರು ನೆನ್ನೆ ಮೊನ್ನೆಯಿಂದ ನೋಡ್ತಿಲ್ಲ. ಅದೇನಾಯ್ತು ಗೊತ್ತಾ ಸರ್? ಅಮ್ಮನ್ನ ಡ್ರೈವಿಂಗ್ ಸ್ಕೂಲ್ಗೆ ಸೇರಿಸ್ಬೇಕಂತ ಡಿಸೈಡ್ ಮಾಡಿದೆ. ಅದು ಗೊತ್ತಾಗಿ ಅಮ್ಮ ಡ್ರೈವಿಂಗ್ ಕಲಿಬಾರ್ದು ಅಂತ ಅವ್ರ ಕೈನ ಟ್ವಿಸ್ಟ್ ಮಾಡಿದ್ದಾರೆ. ಇವರು ವಿಕೃತಿಗೆ ಏನು ಹೇಳಬೇಕು? ಮನುಷ್ಯನಿಗಿಂತ ಮನಸ್ಥಿತಿ ಯಾಕೆ ಬರುತ್ತೆ? ಇವ್ರನ್ನ ಸುಮ್ಮನೆ ಹೀಗೆ ಬಿಟ್ರೆ ಅತಿ ಮಾಡ್ತಿರ್ತಾರೆ. ನಿಂತ್ಕೊಳ್ಳೋ. ಬೇಡ ಕರ್ಣ, ನೀನು ಏನೇ ಕೇಳಿದ್ರು ಅವ್ರು ಬದಲಾಗಲ್ಲ. ಬಾ ಸುಮ್ಮನೆ. ನನಗೆ ನಿಮ್ಮ ನೋನ ನೋಡೋಕ್ಕಾಗಲ್ಲ ಅಮ್ಮ. ಕರ್ಣ, ನಿಧಿ ಅವನಿಗೊಂಚೂರು ಹೇಳಮ್ಮ. ಕಣಸರಲ್ಲಿ ಹೋಗ್ಬಿಡಿ. ಯಾಕೆ? ಹೇಳ್ತೀನಿ ಬನ್ನಿ. ನಿಮಗೆ ಮಾವ ಏನಂತ ಗೊತ್ತಲ್ವಾ? ಅವ್ರಿಗೆ ನೀವು ಎಷ್ಟು ಹೇಳಿದ್ರು ಒಂದೇ ದಿನದಲ್ಲಿ ಅವ್ರಿಗೆ ಬುದ್ಧಿ ಕಲ್ಸೋಕ್ಕಾಗಲ್ಲ. ಟೈಮ್ ತಗೊಳುತ್ತೆ. ಅವ್ರ ಮುಂದೆ ಅಮ್ಮ ಚೆನ್ನಾಗಿ ಬೈಕು ಕಾರು ಓಡಿಸ್ಬೇಕು, ಆಗಲೇ ಅವ್ರಿಗೆ ಬುದ್ಧಿ ಕಲ್ಸೋದಕ್ಕೆ ಸಾಧ್ಯ. ಈಗ ಹೋಗಿ ನೀವು ಜಗಳ ಮಾಡಿದ್ರೆ ಏನಾಗುತ್ತೆ ಹೇಳಿ? ಅವರು ಖುಷಿ ಪಡ್ತಾರೆ, ಪರಿಸ್ಥಿತಿನ ಎಂಜಾಯ್ ಮಾಡ್ತಾರೆ. ಯಾಕೆ ಹೇಳಿ? ಇದೇ ತಾನೇ ಅವ್ರಿಗೆ ಬೇಕಾಗಿರೋದು.